There are two charges. Question number 8. There are two charges. ಅದರಲ್ಲಿ ಸರಿಯಾಗಿ ಪ್ರಿಂಟ್ ಆಗಿಲ್ಲ. ಅದು ಎಷ್ಟು ಅಂತ ಗೊತ್ತಿಲ್ಲ. ಮೈಕ್ರೋ ಅಂತ ನಾನು ಅನ್ಕೋತೀನಿ. ಲೆಟ್ ಅಸ್ ಟೇಕ್ ಇಟ್ ಆಸ್ ಮೈಕ್ರೋ. ಅದು ಐ ಅಂತ ಪ್ರಿಂಟ್ ಆಗಿದೆಯಲ್ಲ, ಅದು ಮೈಕ್ರೋ ಆಗಿರ್ಬೋದು. ಅದು 1 ಮೈಕ್ರೋ ಕೂಲಮ್, 2 ಮೈಕ್ರೋ ಕೂಲಮ್ ಸಪ್ರೇಟೆಡ್ ಬೈ 1 ಮೀಟರ್. ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದ ಮಿಡ್ ಪಾಯಿಂಟ್ ಅಂತ ಕೇಳ್ತಾರೆ. ಅವೆರಡು ಒಂದೇ ಚಾರ್ಜ್ ಆಗಿದ್ದರೆ 1 ಮೈಕ್ರೋ ಆಗಿದ್ದರೆ 0 ಆಗಿರ್ತಿತ್ತು, ಅಥವಾ 2 ಮೈಕ್ರೋ ಆಗಿದ್ದಿದ್ರು 0 ಆಗಿರ್ತಿತ್ತು. ದೇ ಆರ್ ನಾಟ್ ಈಕ್ವಲ್ ಚಾರ್ಜಸ್. ಹಾಗಾಗಿ ಮಿಡ್ ಪಾಯಿಂಟ್ನಲ್ಲಿ 0 ಬರೋಲ್ಲ. ಏನು ಬರುತ್ತೆ? ಸೊ 1 ಮೈಕ್ರೋ ಕೂಲಮ್ ಇಲ್ಲಿ ಈ ಥರ ಫೀಲ್ಡನ್ನು ಹಾಕುತ್ತೆ. ಸೊ ಇನ್ ದಿಸ್ ಡೈರೆಕ್ಷನ್ ದ ಫೀಲ್ಡ್ ವಿಲ್ ಬಿ. ಇದನ್ನು ನೆಗ್ಲೆಕ್ಟ್ ಮಾಡಿ. 1 ಮೈಕ್ರೋ ಕೂಲಮ್ ಇಲ್ಲೊಂದು ಚಾರ್ಜ್ನ ಇಟ್ಟರೆ ಏನು ಮಾಡುತ್ತೆ? ಈ ಥರ ದಬ್ಬುತ್ತೆ. ಕರೆಕ್ಟಾ? 2 ಮೈಕ್ರೋ ಕೂಲಮ್ ಇಲ್ಲೊಂದು ಚಾರ್ಜ್ನ ಇಟ್ಟರೆ ಏನು ಮಾಡುತ್ತೆ? ಈ ಥರ ದಬ್ಬುತ್ತೆ. ಸೊ ದಿಸ್ ವಿಲ್ ಬಿ E2. ದಿಸ್ ಈಸ್ ದ ಡೈರೆಕ್ಷನ್ ಆಫ್ E2, ದಿಸ್ ಇಸ್ ದ ಡೈರೆಕ್ಷನ್ ಆಫ್ E1. ಹಾಗಿದ್ರೆ ದೇರ್ ಆರ್ 2 ಅಪೋಸಿಟ್ ಫೀಲ್ಡ್ಸ್, ಬಟ್ ದೇ ಆರ್ ನಾಟ್ ಈಕ್ವಲ್ ಫೀಲ್ಡ್ಸ್. ಅಪೋಸಿಟ್ ಫೀಲ್ಡ್ಸ್ ಇದೆ. E2 ಮೈನಸ್ E1 ಇಸ್ ದ ಆನ್ಸರ್. ಸೊ ಕ್ಯಾಲ್ಕುಲೇಟ್ ಮಾಡೋಣ. E2 ಏನು? 1/4πε0 ಕಾಮನ್ ತೆಗೆದುಬಿಡ್ತೀನಿ. Q1/R1 ಮೈನಸ್ Q2/R2 ಅಲ್ಲೇನಾ? ಅಪೋಸಿಟ್ ಇದಾವಲ್ಲ ಎರಡು. ಯಾವುದು? ಹಾಂ, R1 ಸ್ಕ್ವೇರ್ ಆ್ಯಂಡ್ R2. ಎಸ್ R1 ಸ್ಕ್ವೇರ್ ಆ್ಯಂಡ್ R2 ಸ್ಕ್ವೇರ್. 9 × 10⁹ ಇಂಟು ವಾಟ್ ಈಸ್ Q1 ಹಿಯರ್? 1 ಮೈಕ್ರೋ ಕೂಲಮ್ ಡಿವೈಡೆಡ್ ಬೈ ವಾಟ್ ಈಸ್ ದ ಡಿಸ್ಟೆನ್ಸ್? 1 ಮೀಟ್ರ್ ಅಂತ ಹೇಳ್ತಾರೆ, ಅಲ್ಲಿಗೆ ಹಾಫ್ ಮೀಟ್ರ್. ಮಿಡ್ ಪಾಯಿಂಟ್ ಅಲ್ಲ, ಮಿಡ್ ಪಾಯಿಂಟ್ ಅಂದರೆ 0.5 ಅಂತ ಬರೀಲ್ಲ. 0.5 ಅಂತ ಬರೆಯೋದಕ್ಕಿಂತ ಹಾಫ್ ಅಂತ ಬರೆದ್ಬಿಡ್ತೀನಿ. ಹಾಫ್ ಸ್ಕ್ವೇರ್ ಅಂತ ಬರೀಲ್ಲ, ಹಾಫ್ ಮೀಟರ್ ಸ್ಕ್ವೇರ್. ಮೈನಸ್ 2 ಮೈಕ್ರೋ, ಸಾರಿ E2 ಮೈನಸ್ E1 ಅಲ್ವಾ? 2 ಮೈಕ್ರೋ ಮೈನಸ್ 1 ಮೈಕ್ರೋ 10⁻⁻6 ಡಿವೈಡೆಡ್ ಬೈ ಹಾಫ್ ಹೋಲ್ ಸ್ಕ್ವೇರ್. ಅಗೈನ್ ಯು ಕ್ಯಾನ್ ಟೇಕ್ 9 × 10⁹ ಇಂಟು 10⁻⁻6 ಡಿವೈಡೆಡ್ ಬೈ 1/4 ಅಂತ ತಗೋಬೋದು ಕಾಮನ್. ಇಲ್ಲೇನು ಉಳಿತದೆ? 2 ಮೈನಸ್ 1. 2 ಮೈನಸ್ 1 ಈಸ್ 1. 36. ಸರ್ ಕ್ಲಾಸಲ್ಲಿದ್ದೀನಿ, ಕ್ಲಾಸಲ್ಲಿದ್ದೀನಿ ಸರ್. ಹಾಂ, ಇಲ್ಲಿ ಸಮರ್ಥ ಅಕಾಡೆಮಿ. ಮಾಡ್ತೀನಿ 5:15. ಇದೆಯಾ ನೋಡಿ ಅಲ್ಲಿ? 3.6. ಓಕೆ. ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ 3.6 × 10⁻⁴ ನ್ಯೂಟನ್ ಪರ್ ಕೂಲಮ್. ಅಲ್ಲಿಗೆ ನಾವು ತಗೊಂಡ ಹಾಗೆ ಅದು 10⁻⁻6 ಕೂಲಂಬೇ ಕರೆಕ್ಟ್. ಮೈಕ್ರೋ ಕೂಲಮ್. ನೆಕ್ಸ್ಟ್, an electron travels a distance of 0.1 meter, 0.10 meter, 0.1 meter in an electric field of intensity. How much? 3200 volts per meter. ಈ ಎಲೆಕ್ಟ್ರಿಕ್ ಫೀಲ್ಡನ್ನು ಬೇರೆ ಯೂನಿಟ್ಸಲ್ಲಿ ಹೇಳ್ತೀವಿ. ನ್ಯೂಟನ್ ಪರ್ ಕೂಲಂಬ್ ಅನ್ನೋದು ಒಂದು ಯೂನಿಟ್ಟು. ಅರ್ಥ ಆಯ್ತಾ? ಕೆಲವು ಸಾರಿ ಇದನ್ನು ಹೀಗೂ ಹೇಳ್ತಾರೆ, ಫ್ಲಕ್ಸ್ ಪರ್ ಏರಿಯಾ ಅಂತ ಅಲ್ವಾ? ಫ್ಲಕ್ಸ್ ಅಂದರೆ ವೆಬರ್ ಅಲ್ಲನಾ? ವೆಬರ್ ಪರ್ ಮೀಟರ್ ಸ್ಕ್ವೇರ್ ಅಂತಲೂ ಹೇಳ್ತೀವಿ ಕೆಲವು ಸಾರಿ. ಯಾಕೆಂದರೆ ಎಲೆಕ್ಟ್ರಿಕ್ ಫೀಲ್ಡಿಗೆ ನಮಗೆ ಗೊತ್ತಿರೋಂಗೆ 3 ಇಕ್ವೇಷನ್ಸ್ ಇದೆ. ಒಂದು K/Q/R². ಇದ್ರ ಪ್ರಕಾರ ನ್ಯೂಟನ್ ಪರ್ ಕೂಲಮ್ ಅಥವಾ F/Q ಅಲ್ಲೇನಪ್ಪ? F/Q ಅಂದರೆ ನ್ಯೂಟನ್ ಪರ್ ಕೂಲಮ್ ತಾನೆ. ಇನ್ನು ಎರಡನೇದೇನು? ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಫ್ಲಕ್ಸ್ ಪರ್ ಏರಿಯಾ ಅಂದರೆ ವೆಬರ್ ಪರ್ ಮೀಟರ್ ಸ್ಕ್ವೇರ್. ಇನ್ನು ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಏನು ಗೊತ್ತಾ? ವೋಲ್ಟ್ ಪರ್ ಡಿಸ್ಟೆನ್ಸ್ ಅಂತ ಅಲ್ವಾ? dV/dx ಗೊತ್ತಲ್ಲ? E = -dV/dx. ಅಲ್ಲಿಗೆ ಇದನ್ನು ವೋಲ್ಟ್ ಪರ್ ಮೀಟರ್ ಅಂತಲೂ ಕೂಡ ಬರಿಬೋದು. ಸೊ ಎಲ್ಲ ಒಂದೇ ಅವು.
ಬೇರೆ ಬೇರೆ ಈಕ್ವೇಷನ್ಗಳಲ್ಲಿ ಬೇರೆ ಬೇರೆ ಥರದ ಯೂನಿಟ್ಸನ್ನು ಬಳಸ್ತೀವಿ. ವೋಲ್ಟ್ ಪರ್ ಮೀಟ್ರ್ ಅಂದರೂ ಒಂದೇ, ವೆಬರ್ ಪರ್ ಮೀಟರ್ ಸ್ಕ್ವೇರ್ ಅಂದರೂ ಒಂದೇ, ನ್ಯೂಟನ್ ಪರ್ ಕೂಲಂಬ್ ಅಂದ್ರೂ ಒಂದೇ. ಸೊ ಇದು ಇಷ್ಟು ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಇಟ್ಟಿದ್ದಾರೆ ಇದನ್ನು. ಇಟ್ ಹ್ಯಾಸ್ ಬೀನ್ ಕೆಪ್ಟ್ ಇನ್ ಎನ್ ಎಲೆಕ್ಟ್ರಿಕ್ ಫೀಲ್ಡ್ 3200 ವೋಲ್ಟ್ ಪರ್ ಮೀಟರ್ ಎಂಟರ್ಸ್ ಪರ್ಪೆಂಡಿಕ್ಯುಲರ್ ಟು ದ ಫೀಲ್ಡ್ ಅಂತ ಹೇಳ್ತಾನೆ. ಫೀಲ್ಡ್ಗೆ ಅದು ಪರ್ಪೆಂಡಿಕ್ಯುಲರ್ ಆಗಿ ಎಂಟ್ರಿ ಹೊಡೆಯುತ್ತೆ. ಎಂಟ್ರಿ ಹೊಡಿತಾ 0.1 ಮೀಟರ್ನಷ್ಟು ದೂರ ಟ್ರಾವೆಲ್ ಆಗುತ್ತೆ ವಿತ್ ಅ ವೆಲಾಸಿಟಿ ಆಫ್ 4 × 10⁻⁷ ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತಾನೆ. ಅಂದರೆ ಆಲ್ಮೋಸ್ಟ್ ಲೈಟಿನ ವೆಲಾಸಿಟಿಗೆ ಸಮ ಅಲ್ಲೇನಾ? 3 × 10⁸ ಅಂದರೆ ಲೈಟ್ನ ವೆಲಾಸಿಟಿ ಅಲ್ಲೇನಪ್ಪ? ನೋಡಿ ಹುಷಾರಾಗಿ ನೋಡ್ಕೊಳ್ಳಿ. ಇದನ್ನು ನಾನು ನಿಮ್ಗೊಂದು ಹಿಂಟ್ ಹೇಳ್ತೀನಿ. ನಿಮಗೆ ಯಾರ್ದಾದ್ರೂ ವೆಲಾಸಿಟಿ ಕಂಡುಹಿಡಿಯೋಕ್ಕೆ ಕೇಳ್ತಾರೆ ಸಾಮಾನ್ಯವಾಗಿ. ವೆಲಾಸಿಟಿ ಆಫ್ ಎಲೆಕ್ಟ್ರಾನು, ವೆಲಾಸಿಟಿ ಆಫ್ ಚಾರ್ಜ್ಡ್ ಪಾರ್ಟಿಕಲ್ಸು, ವೆಲಾಸಿಟಿ ಆಫ್ ಪ್ರೋಟಾನು, ವೆಲಾಸಿಟಿ ಆಫ್ ಆಲ್ಫಾ ಪಾರ್ಟಿಕಲ್, ಈ ಥರದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೇಳ್ತಾರೆ. ದೇರ್ ಆರ್ ಕ್ವಶನ್ಸ್ ಫ್ರಮ್ ಮಾಡರ್ನ್ ಫಿಸಿಕ್ಸ್ ಸೈಡ್. ಅಂದರೆ ವಾಲ್ಯೂಮ್ 2ನಲ್ಲಿ ಬರುತ್ತಲ್ಲ ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್ ಆ್ಯಂಡ್ ರೇಡಿಯೇಷನ್, ಅಲ್ಲಿ ಬರ್ತವೆ ವೆಲಾಸಿಟಿ ಆಫ್ ಎಲೆಕ್ಟ್ರಾನ್ ಕಂಡುಹಿಡಿಯುವಂಥವು. ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಯಾವ ಎಲೆಕ್ಟ್ರಾನ್ ವೆಲಾಸಿಟಿನೂ ಕೂಡ 10⁸ ಕ್ರಾಸ್ ಆಗಬಾರ್ದು. ಅದೊಂದು ಕಾಮನ್ ಸೆನ್ಸ್ ನೆನ್ಪಿಟ್ಕೊಳ್ಳಿ. ಏನೇನೋ ಮಾಡಿಬಿಟ್ಟೆ, ಏನೇನೋ ತಿಳಿತು, ಏನೇನೇನೋ ಐಡಿಯಾ ಬಂತು, ಏನೇನೋ ಕ್ವಶನ್ಸ್ ಸಾಲ್ವ್ ಮಾಡಿದೆ. ವೆಲಾಸಿಟಿ ಆಫ್ ದ ಎಲೆಕ್ಟ್ರಾನು 5 ಇಂಟು ಅಥವಾ 5.3 × 10⁸ ಅಂತ ಬಂತು ಅಂತ ಇಟ್ಕೊಳ್ಳಿ. ಇರೋದೇ 3 × 10⁸. ಅದು ಯಾರಿಗೆ ಹೇಳಿ? ಲೈಟ್ಗೆ. ಎಲೆಕ್ಟ್ರಾನ್ ಈಸ್ ನಾಟ್ ಲೈಟ್, ಇಟ್ ಈಸ್ ಅ ಪಾರ್ಟಿಕಲ್. ಅಂದರೆ ನಮ್ಮ ಥರ ಭಾರ ವಸ್ತು ಇರುವಂಥ ಒಂದು ತೂಕ ಇರುವಂಥ ಒಂದು ವಸ್ತು ಅದು. ಯಾವುದೇ ಮಾಸ್ ಇರುವ ಪಾರ್ಟಿಕಲ್ಲಿಗೆ ವೆಲಾಸಿಟಿ ಆಫ್ ಲೈಟನ್ನು ಅಟೈನ್ ಮಾಡೋಕ್ಕೆ ಸಾಧ್ಯವಿಲ್ಲ ಅನ್ನೋದು ಸ್ಪೆಷಲ್ ಥಿಯರಿ ಆಫ್ ರಿಲೇಟಿವಿಟಿಯ ಮೊದಲನೇ ಥಿಯರಮ್. ಅದು ಅರ್ಥ ಆಗುತ್ತೆ. ಹಾಗಾಗಿ ಯಾವ ಪಾರ್ಟಿಕಲ್ಲು ಕೂಡ ಇದುವರೆಗೆ ಫಿಸಿಕ್ಸ್ನಲ್ಲಿ ಕಂಡುಬರುವ, ಇಡೀ ಪ್ರಪಂಚದಲ್ಲಿ ಕಂಡುಬರುವ ಯಾವುದೇ ಮಟೀರಿಯಲ್ ಪಾರ್ಟಿಕಲ್ಗಳಿಗೂ 3 × 10⁸ ಮೀಟರ್ ಪರ್ ಸೆಕೆಂಡಿನ ಸ್ಪೀಡು ಇರೋಕ್ಕೆ ಸಾಧ್ಯವೇ ಇಲ್ಲ. ದಟ್ ಈಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಹಾಗಾಗಿ ನೀವು ಕ್ಯಾಲ್ಕುಲೇಟ್ ಮಾಡೋ ಎಲೆಕ್ಟ್ರಾನಿನ ವೆಲಾಸಿಟಿ ಯಾವುದೇ ಕಾರಣಕ್ಕೂ 10⁸ ಆರ್ಡರ್ಗಿಂತ ಕಡಿಮೆ ಇರಬೇಕು. 10⁷ ಇರಬೇಕು, 10⁶ ಇರಬೇಕು. ಆರ್ಡರ್ ನೋಡ್ಕೊಳ್ಳಿ. 10⁸ ಇರಬಾರ್ದು. ಗೊತ್ತಾಯ್ತಾ? ಮತ್ತು ಇಲ್ಲಿ 10⁸ ಇದೆಯಲ್ಲ ಸರ್, ಇಲ್ಲಿ 3ಗಿಂತ ಇದು ಜೋಡ್ದಿದೆಯಲ್ಲ ಸರ್, ಅರ್ಥ ಆಗುತ್ತಲ್ಲ? 10⁸ ಇದ್ದುಬಿಟ್ಟಿದೆ, 10⁸ ಬಂದುಬಿಡ್ತು ಅಂದರೆ ಲೆಕ್ಕ ಬರ್ದ್ಬಿಡೋದಲ್ಲ. 10⁸ ಬರೋಕ್ಕೆ ಸಾಧ್ಯನೇ ಇಲ್ಲ. 10⁷ ಹೋಗ್ಬೋದೇನೋ. 10⁸ ಈಸ್ ಇಂಪಾಸಿಬಲ್. ಹಾಗೂ ಒಂದು ವೇಳೆ ಸಾಧ್ಯ ಆಗೋದಾದರೆ 1 × 10⁸ ಬರ್ಬೋದೇನೋ. ಬಟ್ ಅದು ಕೂಡ ಗ್ಯಾರಂಟಿ ಇಲ್ಲ. ಆ ಥರದ್ದೆಲ್ಲೂ ನೋಡಿಲ್ಲ ನಾವು ಇದುವರೆಗೆ. ಗೊತ್ತಾಯ್ತಾ? ಸೊ ಹಿ ಹ್ಯಾಸ್ ಗಿವನ್ ಸಮ್ ವ್ಯಾಲ್ಯೂ 4 × 10⁷ ಮೀಟರ್ ಪರ್ ಸೆಕೆಂಡ್. ದಟ್ ಈಸ್ ಕ್ವೈಟ್ ಅಗ್ರಿಯಬಲ್. ವಾಟ್ ಈಸ್ ಇಟ್ಸ್ ಡಿವಿಯೇಷನ್ ಇನ್ ಇಟ್ಸ್ ಪಾತ್? ಅದು ತನ್ನ ಪಾತ್ನಲ್ಲಿ ಎಷ್ಟು ಡಿವಿಯೇಷನನ್ನು ಪಡ್ಕೊಳ್ಳುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕಂತ. ಇದರದ್ದು ಒಂದು ಸಿನಾಪ್ಸಿಸ್ ಡಿಸ್ಕಷನ್ ಮಾಡೋದಿದೆ. ಏನದು ಅಂದರೆ, ಒಂದು ಎಲೆಕ್ಟ್ರಾನ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಎಂಟರ್ ಆಗೋದು ಒಂದೇ, ಒಂದು ಪ್ರೊಜೆಕ್ಟೈಲ್ ಗ್ರಾವಿಟೇಷನಲ್ ಫೀಲ್ಡಲ್ಲಿ ಎಂಟರ್ ಆಗೋದು ಒಂದೇ. ಬೋತ್ ಆರ್ ಸೇಮ್. ಗ್ರಾವಿಟೇಷನಲ್ ಫೀಲ್ಡ್ ಹೆಂಗಿರುತ್ತೆ ಹೇಳಿ? ಹಿಂಗಿರುತ್ತೆ ತಾನೆ. ದಿಸ್ ಈಸ್ ದ ಡೈರೆಕ್ಷನ್ ಆಫ್ ಗ್ರಾವಿಟೇಷನಲ್ ಫೀಲ್ಡ್. ಐ ವಿಲ್ ರೆಪ್ರೆಸೆಂಟ್ ಇಟ್ ವಿತ್ ಇ ಜಿ. ಗ್ರಾವಿಟೇಷನಲ್ ಫೀಲ್ಡನ್ನು ನಾನು ಇ ಜಿ ಅಂತ ರೆಪ್ರೆಸೆಂಟ್ ಮಾಡ್ತೀನಿ. ದಿಸ್ ಈಸ್ ಹ್ಯಾಪನಿಂಗ್ ಡ್ಯೂ ಟು ದ ಗ್ರಾವಿಟೇಷನಲ್ ಪುಲ್ ಆಫ್ ಅರ್ತ್ ಟುವರ್ಡ್ಸ್ ಗ್ರೌಂಡ್, ಟುವರ್ಡ್ಸ್ ದ ಸೆಂಟರ್ ಆಫ್ ದ ಅರ್ತ್. ಈಗ ನೀನೊಂದು ಪ್ರೊಜೆಕ್ಟೈಲ್ನ ಎಂಟ್ರಿ ಕೊಡಿಸ್ತೀಯ. ಲೈಕ್ ಇಲ್ಲಿಂದ ಒಂದು ಪ್ರಾಜೆಕ್ಟೈಲ್ನ ಒಂದು ಪಾರ್ಟಿಕಲನ್ನು ತೂರ್ತೀಯ. ಅವಾಗ ಏನಾಗುತ್ತೆ ಅದು? ಇಟ್ ಮೇಕ್ಸ್ ಅನ್ ಆ್ಯಂಗಲ್ ಥೀಟಾ ವಿತ್ ರೆಸ್ಪೆಕ್ಟ್ ಟು ದ ಹಾರಿಜಾಂಟಲ್. ಆ್ಯಂಡ್ ವೆನ್ ಇಟ್ ಎಂಟರ್ಸ್, ಇದು ಎಂಟರ್ ಆದ ಕೂಡಲೇ ಏನಾಗುತ್ತೆ, ಇದನ್ನು ಹಿಂಗೆ ಹೋಗೋಕ್ಕೆ ಭೂಮಿ ಬಿಡಲ್ಲ ಅಲ್ವಾ? ನೋಡಿ ಇಲ್ಲಿ ಏನಾಗುತ್ತೆ, ಈ ಪಾರ್ಟಿಕಲ್ ಹಿಂಗೆ ಹೋಗೋಕ್ಕೆ ಟ್ರೈ ಮಾಡುತ್ತೆ, ಭೂಮಿ ಏನು ಮಾಡುತ್ತೆ? ಕೆಳಗೆ ಜಗ್ಗುತ್ತೆ ತಾನೆ. ಆ್ಯಸ್ ಎ ರಿಸಲ್ಟ್ ಇಲ್ಲೊಂದು ವೆಕ್ಟರ್ ಪ್ಯಾರಲೋಗ್ರಾಮ್ ಲಾ ಬಂತು, ಕಾಣಿಸ್ತಾ ಇದೆಯಾ? ಅವಾಗ ಅದು ಹಿಂಗೂ ಹೋಗೋಕ್ಕಾಗಲ್ಲ, ಹಿಂಗೂ ಹೋಗೋಕ್ಕಾಗಲ್ಲ. ಏನು ಮಾಡಬೇಕು? ಇಟ್ ವಿಲ್ ಗೋ ಲೈಕ್ ದಿಸ್, ಹಿಂಗೆ ಹೊರಟೋಗುತ್ತೆ. ಅಲ್ಲಿಗೆ ಇದರ ಪಾತ್ ಚೇಂಜ್ ಆಗುತ್ತೆ. ಆಯಿತು, ಇದು ಹಿಂಗೆ ಹೋಗ್ತಾ ಇದೆ, ಆದರೆ ಭೂಮಿ ಬಿಡುತ್ತಾ? ಮತ್ತೆ ಜಗ್ಗತ್ತೆ ತಾನೆ. ಅಗೈನ್ ಮತ್ತೊಂದು ಪ್ಯಾರಲೋಗ್ರಾಮ್ ಬರೀರಿ, ಹಿಂಗೆ ಬರುತ್ತೆ ತಾನೆ. ಅಲ್ಲಿಗೆ ಏನಾಯಿತು? ಹಿಂಗೆ ಹೋಗ್ತಾ ಇದ್ದದ್ದು ಹಿಂಗಾಯಿತು, ಹಿಂಗೆ ಹೋಗ್ತಾ ಇದ್ದದ್ದು ಹಿಂಗಾಯಿತು. ಅಲ್ಲಿಗೆ ಪ್ರೊಜೆಕ್ಟೈಲ್ಸ್ ಡೈರೆಕ್ಷನ್ ಗ್ರ್ಯಾಜುಯಲಿ ಚೇಂಜಸ್ ಆ್ಯಂಡ್ ಇಟ್ ಫಾರ್ಮ್ಸ್ ಎ ಪ್ಯಾರಾಬೋಲಿಕ್ ಶೇಪ್. ಅದೇನು ಮಾಡುತ್ತೆ ಹೇಳಿ? ಒಂದು ಪ್ಯಾರಾಬೋಲಿಕ್ ಶೇಪಿಗೆ ಬರುತ್ತೆ. ಅಲ್ಲಿಗೆ ಪ್ಯಾರಾಬೋಲಕ್ಕೆ ಸಂಬಂಧಪಟ್ಟಾಗ ನಾವು ಏನೇನು ಥಿಯರಿ ಓದಿದ್ದೀವಲ್ಲ, ಮೋಷನ್ ಇನ್ ಎ ಪ್ಲೇನ್ ಚಾಪ್ಟರ್ನಲ್ಲಿ, ದ ಸೇಮ್ ಥಿಯರಿ ಈಸ್ ಅಪ್ಲಿಕಬಲ್ ಟು ಎಲೆಕ್ಟ್ರಾನ್ ಆಲ್ಸೋ. ಇಲ್ಲೂ ಕೂಡ ಎಲೆಕ್ಟ್ರಾನಿಗೆ ಅಪ್ಲಿಕಬಲ್ ಆಗುತ್ತೆ. ಹೇಗೆ ಅಂದರೆ, ನೀನು ಅಪ್ಲೈ ಮಾಡಿರುವ ಫೀಲ್ಡೇ ಗ್ರಾವಿಟೇಷನಲ್ ಫೀಲ್ಡು ಥರ ಎಲೆಕ್ಟ್ರಿಕ್ ಫೀಲ್ಡ್. ಅದು ಏನು? ಎಲೆಕ್ಟ್ರಾನನ್ನು ಅಟ್ರ್ಯಾಕ್ಟ್ ಮಾಡುವಂಥ ಒಂದು ಫೀಲ್ಡು. ಇದಕ್ಕೆ ನೀನು ಒಂದು ಎಲೆಕ್ಟ್ರಾನ್ ಆಗಿ ಎಂಟ್ರಿ ಹೊಡಿತೀಯ, ಪರ್ಪೆಂಡಿಕ್ಯುಲರ್ ಆಗಿ ಎಂಟ್ರಿ ಹೊಡಿತೀಯ. ಇದೊಂಥರ ಹೆಂಗೆ ಅಂದರೆ, ಭೂಮಿಯ ಗ್ರಾವಿಟೇಷನಲ್ ಫೀಲ್ಡ್ಗೆ ಒಂದು ಕಲ್ಲನ್ನು ಪರ್ಪೆಂಡಿಕ್ಯುಲರ್ ಎಂಟ್ರಿ ಕೊಟ್ಟಂಗೆ. ಗೊತ್ತಾಯ್ತಾ?
ಈ ಥರ ಒಂದು ಟೇಬಲ್ ಮೇಲ್ಗಡೆ ಕಲ್ಲಿಟ್ಬಿಟ್ಟು ಹಿಂಗೆ ಹೊಡಿರಿ ಏನಾಗುತ್ತೆ ಅದು ಪರ್ಪೆಂಡಿಕ್ಯುಲರ್ ಹೋಗುತ್ತೆ ತಾನೆ, ಹಾಗೆ ಪರ್ಪೆಂಡಿಕ್ಯುಲರ್ ಸ್ಟ್ರೈಟ್ ಹೋಗ್ಬಿಡುತ್ತೆ ಅದು. ಏನು ಮಾಡುತ್ತದು, ಇಟ್ ವಿಲ್ ಗೋ ಡೌನ್ ಲೈಕ್ ದಿಸ್, ಪ್ಯಾರಾಬೋಲಿಕ ಕೆಳಗಡೆ ಬೀಳೋದಿಲ್ವಾ, ಅದೇ ಥರ ವೆನ್ ಎ ಎಲೆಕ್ಟ್ರಾನ್ ಎಂಟರ್ಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ಲಿ ಇಟ್ ವಿಲ್ ಚೇಂಜ್ ಇಟ್ಸ್ ಪಾತ್, ಅದು ತನ್ನ ಪಾತನ್ನು ಬದಲಾಯಿಸ್ಕೊಳ್ಳುತ್ತೆ. ಆ ಪಾತಿನ ಟ್ರಾಜೆಕ್ಟರಿ ಏನಾಗಿರುತ್ತೆ, ಶೇಪ್ ಯಾವ ಥರ ಇರುತ್ತೆ, ಪ್ಯಾರಾಬೋಲಿಕ್ ಆಗಿರುತ್ತೆ. ಅರ್ಥ ಆಯ್ತಾ? ನಾವು ಅದನ್ನು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀವಿ. ವಿ ಆರ್ ಗೋಯಿಂಗ್ ಟು ಅಪ್ಲೈ ದಟ್ ಹಿಯರ್. ಓಕೆ, ಈಗ ನನ್ನ ಅನುಕೂಲಕ್ಕೆ ತಕ್ಕ ಹಾಗೆ ನಾನು ಎಲೆಕ್ಟ್ರಿಕ್ ಫೀಲ್ಡನ್ನು ಈ ದಿಕ್ಕಿನಲ್ಲೇ ಬರ್ಕೋತೀನಿ, ಗ್ರಾವಿಟೇಷನ್ನಿಗೆ ಕಂಪೇರ್ ಮಾಡ್ಕೊಂಡು ಅರ್ಥ ಮಾಡ್ಕೊಳ್ಳೋಣ ಅಂತ. ಸೊ ದಿಸ್ ಈಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈಡ್ ಆ್ಯಂಡ್ ದ ಎಲೆಕ್ಟ್ರಾನ್ ಎಂಟರ್ಸ್ ಇಟ್ ಪರ್ಪೆಂಡಿಕ್ಯುಲರ್ಲಿ ಅಂತ ಹೇಳ್ತಾನೆ. ಎಲೆಕ್ಟ್ರಾನ್ ಎಂಟರ್ಸ್ ಇಟ್ ಪರ್ಪೆಂಡಿಕ್ಯುಲರ್ಲಿ, ಆ್ಯಸ್ ಎ ರಿಸಲ್ಟ್ ಎಲೆಕ್ಟ್ರಾನ್ಸ್ ಪಾತ್ ವಿಲ್ ಚೇಂಜ್, ಎಲೆಕ್ಟ್ರಾನ್ನ ಪಾತ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಸೊ ಇದರ ಇನಿಷಿಯಲ್ ವೆಲಾಸಿಟಿ ಏನಾಗಿತ್ತರಪ್ಪ, ಇನಿಷಿಯಲ್ ವೆಲಾಸಿಟಿ 2 ಕಾಂಪೊನೆಂಟ್ ಬರುತ್ತೆ ಇನಿಷಿಯಲ್ ವೆಲಾಸಿಟಿಗೆ. ಒಂದು ಯು ಎಕ್ಸ್, ಅದು ಕಾನ್ಸ್ಟೆಂಟ್ ಆಗಿರುತ್ತೆ. ಇನ್ನೊಂದು ಯಾವುದು, ಯು ವೈ ಕಾನ್ಸ್ಟೆಂಟ್ ಇರುತ್ತಾ, ಇರಲ್ಲ. ನೀವು ಒಂದು ಪ್ರೊಜೆಕ್ಟೈಲನ್ನು ಒಂದು ಟೇಬಲ್ ಮೇಲ್ಗಡೆ ಒಂದು ಕಲ್ಲನ್ನು ಬಿಸಾಕಿದ್ರೆ ಹಿಂಗೆ ಹೊಡೆದ್ರೆ ಆ ಕಲ್ಲು ಮುಂದಕ್ಕೆ ಹೋಗ್ತಿರುತ್ತಾ, ಮುಂದಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಏನಾಗುತ್ತೆ, ಕೆಳಗಡೆ ಅರ್ತ್ ಇಳಿಯುತ್ತೆ, ಮುಂದಕ್ಕೂ ಹೋಗ್ತಾ ಇರುತ್ತೆ, ಕೆಳಗೂ ಬರ್ತಾ ಇರುತ್ತೆ, ಮುಂದಕ್ಕೂ ಹೋಗ್ತಾ ಇರುತ್ತೆ, ಕೆಳಗೂ ಬರ್ತಾ ಇರುತ್ತೆ, ಮುಂದಕ್ಕೂ ಹೋಗ್ತಾ ಇರುತ್ತೆ, ಕೆಳಗಡೆನೂ ಬರ್ತಾ ಇರುತ್ತೆ. ಸೊ ಎ ಪ್ರೊಜೆಕ್ಟೈಲ್ಸ್ ಎಕ್ಸ್ ಕಾಂಪೊನೆಂಟ್ ಈಸ್ ಆಲ್ವೇಸ್ ಕಾನ್ಸ್ಟೆಂಟ್ ಅಲ್ಲೇನ್ರ. ಪ್ರೊಜೆಕ್ಟೈಲಿನ ಎಕ್ಸ್ ಕಾಂಪೊನೆಂಟ್ ಯು ಕಾಸ್ ಥೀಟಾ ಅಂತ ಏನು ಹೇಳ್ತೀವಿ, ಅದು ಯಾವಾಗಲೂ ಒಂದೇ ಆಗಿರುತ್ತೆ ತಾನೆ, ದಟ್ ವಿಲ್ ಬಿ ಆಲ್ವೇಸ್ ಸೇಮ್. ಯಾಕೆಂದರೆ ಪ್ರೊಜೆಕ್ಟೈಲ್ ಹಿಂಗೆ ಬರ್ತಿರ್ಬೇಕಾರೆ ವೆನ್ ದ ಪ್ರೊಜೆಕ್ಟೈಲ್ ಈಸ್ ಗೋಯಿಂಗ್ ಲೈಕ್ ದಿಸ್, ಇಟ್ಸ್ ಯು ಕಾಸ್ ಥೀಟಾ ವಿಲ್ ಬಿ ಸೇಮ್. ನನ್ನ ಈ ಡಸ್ಟರೇ ಯು ಕಾಸ್ ಥೀಟಾ ಕಾಣಿಸ್ತಾ ಇದೆಯಾ, ಇಟ್ಸ್ ಯು ಕಾಸ್ ಥೀಟಾ ವಿಲ್ ಬಿ ಸೇಮ್. ಅಥವಾ ನೀವು ಹಂಗೆ ಅನ್ಕೋಬೋದು, ಒಂದು ಕಲ್ಲು ಮೇಲೆ ಹಾರ್ತಾ ಇದ್ದಾಗ ಅದರ ನೆರಳು ಬೀಳುತ್ತಲ್ಲ ಭೂಮಿ ಮೇಲೆ, ಆ ನೆರಳನ್ನು ನೋಡಿ, ಇಟ್ ವಿಲ್ ಬಿ ಮೂವಿಂಗ್ ವಿತ್ ಕಾನ್ಸ್ಟೆಂಟ್ ವೆಲಾಸಿಟಿ. ಬಟ್ ಈ ಗೋಡೆ ಮೇಲ್ಗಡೆ ನೆರಳು ಬೀಳುತ್ತೆ ಅನ್ಕೋ, ವೆನ್ ದ ಪ್ರೊಜೆಕ್ಟೈಲ್ ಈಸ್ ಫ್ಲೋಯಿಂಗ್ ಲೈಕ್ ದಿಸ್, ಗೋಡೆ ಮೇಲ್ಗಡೆ ಅದ್ರ ನೆರಳು ನೋಡಿ ಹೆಂಗೆ ಕಾಣಿಸುತ್ತೆ ಅಂತ. ವೆನ್ ಇಟ್ ಈಸ್ ರೈಸಿಂಗ್ ಅಪ್, ದ ಶಾಡೋ ವಿಲ್ ಆಲ್ಸೋ ರೈಸ್ ಅಪ್. ವೆನ್ ಇಟ್ ಈಸ್ ಕಮಿಂಗ್ ಡೌನ್, ಶಾಡೋ ವಿಲ್ ಆಲ್ಸೋ ಕಮ್ ಡೌನ್. ಜಸ್ಟ್ ಲೈಕ್ ದ ಸ್ಟೋನ್ ಈಸ್ ಥ್ರೋನ್ ಅಪ್ಪರ್ ಸೈಡ್. ಒಂದು ಕಲ್ಲನ್ನು ಮೇಲೆ ಕೆಸರೆ ಮೇಲೋಗಿ ಕೆಳಗೆ ಬರಲ್ವಾ, ಅದೇ ಥರ ಯು ಸೈನ್ ಥೀಟಾ ಕೂಡ ಮೇಲೋಗಿ ಕೆಳಗೆ ಬರುತ್ತೆ. ಯು ಸೈನ್ ಥೀಟಾ ಮೇಲೋಗಿ ಕೆಳಗೆ ಬರುತ್ತೆ, ಯು ಕಾಸ್ ಥೀಟಾ ಸೀದಾ ಮುಂದೆ ಬರುತ್ತೆ. ಸೊ ಯು ಕಾಸ್ ಥೀಟಾ ಈಸ್ ಕಾನ್ಸ್ಟೆಂಟ್, ಅದು ಯಾವುದೇ ಆಕ್ಸಲರೇಷನ್ನಿಗೆ ಸಂಬಂಧಪಟ್ಟಿಲ್ಲ. ಆಕ್ಸಲರೇಷನ್ಗೆ ಸಂಬಂಧಪಟ್ಟಿದ್ದು ಯಾರು, ಯು ಸೈನ್ ಥೀಟಾ ಮಾತ್ರ. ಯಾಕೆಂದರೆ ಮೇಲ್ ಹೋಗೋರನ್ನ ತಡೆಯುತ್ತೆ ಹೊರತು ಭೂಮಿ ಅಡ್ಡ ಹೋಗೋರ್ನಲ್ಲ. ಯಾಕೆ ಹೇಳಿ, ಅಡ್ಡ ಹೋಗೋರನ್ನ ತಡಿಬೇಕು ಅಂದರೆ ಗ್ರಾವಿಟಿ ಹಿಂಗೊಂದಿರಬೇಕು ಅಂತ ಆಗುತ್ತೆ ಅಲ್ವಾ, ಹೊತ್ತಾನೆ. ಗ್ರಾವಿಟಿ ಇರೋದು ಪ್ಯೂರ್ಲಿ ಪರ್ಪೆಂಡಿಕ್ಯುಲರ್ ಆಗಿ, ಪ್ಯೂರ್ಲಿ ವರ್ಟಿಕಲ್ ಆಗಿ. ಹಾಗಾಗಿ ವರ್ಟಿಕಲ್ ಮೋಷನನ್ನು ತಡೆಯುತ್ತೆ, ವರ್ಟಿಕಲ್ ಮೋಷನ್ನ ಜಾಸ್ತಿ ಮಾಡುತ್ತೆ ಭೂಮಿ. ಹಾರಿಜಾಂಟಲ್ ಮೋಷನನ್ನು ಏನೂ ಮಾಡಲ್ಲ. ಅದು ಯಾಕೆ ಮಾಡಲ್ಲ ಅಂತಂದರೆ ದೇರ್ ಈಸ್ ನೋ ಕಾಂಪೊನೆಂಟ್ ಆಫ್ ಗ್ರಾವಿಟೇಷನ್ ಅಲಾಂಗ್ ಹಾರಿಜಾಂಟಲ್ ಡೈರೆಕ್ಷನ್. ಹಾಗಾಗಿ ನಮ್ಮ ಯು ಕಾಸ್ ಥೀಟಾ ಸ್ಲೋನೂ ಆಗಲ್ಲ, ಸ್ಪೀಡಪ್ಪು ಆಗಲ್ಲ. ಆದರೆ ಯು ಸೈನ್ ಥೀಟಾ ಸ್ಲೋ ಆಗುತ್ತೆ, ಸ್ಟಾಪ್ ಆಗುತ್ತೆ, ವಾಪಸ್ ಸ್ಪೀಡ್ ಆಗ್ತಾ ಕೆಳಗೆ ಬರುತ್ತೆ. ಅರ್ಥ ಆಯ್ತಾ? ಸೊ ದಟ್ ಈಸ್ ವಾಟ್ ವಿ ಹ್ಯಾವ್ ಸ್ಟಡಿಡ್ ಇನ್ ಅವರ್ ಪ್ರೊಜೆಕ್ಟೈಲ್ ಮೋಷನ್. ಪ್ರೊಜೆಕ್ಟೈಲ್ ಮೋಷನ್ನಲ್ಲಿ ನಾವು ಸ್ಟಡಿ ಮಾಡಿದ್ದು, ಅದಕ್ಕೆ ಸಂಬಂಧಪಟ್ಟಂಥ ಈಕ್ವೇಷನ್ಸ್ಗಳು ನೆನಪಿದಾವ. ದ ಟೈಮ್ ಆಫ್ ಫ್ಲೈಟ್ ಆಫ್ ದ ಪ್ರೊಜೆಕ್ಟೈಲ್ ಈಸ್ ಯು ಸೈನ್ ಥೀಟಾ ಬೈ ಜಿ ಆ್ಯಂಡ್ ದ ಹೈಟ್ ಆಫ್ ದ ಪ್ರೊಜೆಕ್ಟೈಲ್ ಈಸ್ ಯು ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಬೈ 2g. ಕರೆಕ್ಟಾ? ಆ್ಯಂಡ್ ದ ರೇಂಜ್ ಆಫ್ ದ ಪ್ರೊಜೆಕ್ಟೈಲ್ ಈಸ್ ಯು ಸ್ಕ್ವೇರ್ ಸೈನ್ 2 ಥೀಟಾ ಬೈ ಜಿ. ನೆನಪಿದೆಯಾ? ಹಾಂ, ಎಸ್, ಟೈಮ್ ಆಫ್ ಫ್ಲೈಟ್ 2u ಸೈನ್ ಥೀಟಾ ಬೈ ಜಿ. ನೆನಪಿದೆ ತಾನೇ ನಿಮಗೆಲ್ಲ? ಇವು ಅವೇ ಈಕ್ವೇಷನ್ಸ್ಗಳೇ ನಾವಿಲ್ಲಿ ಬಳಸ್ತೀವಿ. ಓಕೆ, ಅದನ್ನು ಬಿಟ್ಬಿಡಿ. ಈಗ ನಮ್ಮ ಯು ಎಕ್ಸ್ ಏನು, ಅದನ್ನು ಅವ್ನು ಕೊಟ್ಟಿದ್ದಾನೆ, ಅವನು 4 × 10⁻7 ಮೀಟರ್ ಪರ್ ಸೆಕೆಂಡಲ್ಲಿ ಬಂತು ಅಂತ. ಆದರೆ ನಮ್ಮ ಯು ವೈ ಇನಿಷಿಯಲಿ 0 ಅಲ್ವಾ? ಯು ವೈ ಅಂದರೆ ಏನು ಗೊತ್ತಾಯ್ತಾ? ಟೇಬಲ್ ಮೇಲ್ಗಡೆ ಕಲ್ಲಿಟ್ಕೋ, ಟೇಬಲ್ನಿಂದ ಫಟ್ ಅಂತ ಕಲ್ಲನ್ನ ಹೊಡಿ, ನೆರಳನ್ನು ನೋಡು, ಕಲ್ಲಿನ ನೆರಳಿದೆ ಅಲ್ಲಿ ಮೇಲ್ಗಡೆ. ನಾವು ಇಟ್ ಈಸ್ ಅಟ್ ರೆಸ್ಟ್. ಕಲ್ಲಿನ ನೆರಳೇನಾಗಿದೆ, ರೆಸ್ಟಲ್ಲಿದೆ. ಇದಿವಾಗ ಮುಂದ್ಗಡೆ ಹೋಗೋಕ್ಕೆ ಸ್ಟಾರ್ಟ್ ಆಯಿತು, ನೆರಳೇನಾಗಿದೆ, ಅಲ್ಲೇ ಇದೆ. ಇದು ಕೆಳಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು, ನೆರಳೇನಾಯಿತು, ಕೆಳಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಲ್ವಾ? ಯು ಕಾಸ್ ಥೀಟಾ ಇದು ಸ್ಟಾರ್ಟ್ ಆದ ಕೂಡಲೇ ಇದು ಸ್ಟಾರ್ಟ್ ಆಗುತ್ತೆ. ಯು ಕಾಸ್ ಥೀಟಾ ಇದು ಸ್ಟಾರ್ಟ್ ಆದ ಕೂಡಲೇ ಇದು ಕೂಡ ಸ್ಟಾರ್ಟ್ ಆಗುತ್ತೆ. ಯು ಸೈನ್ ಥೀಟಾ ಇದು ಕೆಳಗೆ ಬೀಳೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ಅದು ಮೆಲ್ಲಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯು ಸೈನ್ ಥೀಟಾ ಇನ್ಕ್ರೀಸಸ್ ಇಟ್ಸ್ ಸ್ಪೀಡ್, ಬಟ್ ಯು ಕಾಸ್ ಥೀಟಾ ರಿಮೈನ್ಸ್ ಕಾನ್ಸ್ಟೆಂಟ್. ಇಟ್ ಡಸ್ ನಾಟ್ ಇನ್ಕ್ರೀಸ್ ದ ಸ್ಪೀಡ್ ಆರ್ ಡಿಕ್ರೀಸ್ ದ ಸ್ಪೀಡ್. ಹಾಗಿದ್ರೆ ಇನಿಷಿಯಲಿ ಯು ವೈ ಏನಾಗಿರುತ್ತಪ್ಪ?
0 ಆಗಿರುತ್ತೆ. ದ ವರ್ಟಿಕಲ್ ಕಾಂಪೊನೆಂಟ್ ವಿಲ್ ಬಿ 0. ಆಮೇಲೆ ವರ್ಟಿಕಲ್ ಕಾಂಪೊನೆಂಟ್ ಇನ್ಕ್ರೀಸ್ ಆಗ್ತಾ ಹೋಗೋದು ಯು ವೈ. ಇದೊಂಥರ ಕಲ್ಲು ಮೇಲಿಂದ ಕೆಳಗೆ ಬಿದ್ದಂಗೆ ಕಾಣೋದು, ಗೊತ್ತಾಯ್ತಲ್ಲ? ಎಸ್. ಸೊ ಯು ವೈ ಈಸ್ ಈಕ್ವಲ್ ಟು 0. ಇವ್ರು ಏನು ಕೇಳ್ತಾ ಇದ್ದಾರೆ? ವಾಟ್ ದೇ ಆರ್ ಆಸ್ಕಿಂಗ್? ವಾಟ್ ದೇ ಆರ್ ಎಷ್ಟು ಏನು ಕೇಳ್ತಾ ಇದ್ದಾರೆ? ಡಿವಿಯೇಷನ್ ಇನ್ ಇಟ್ಸ್ ಪಾತ್. ಏನು ಹಾಗಂದರೆ ಡಿವಿಯೇಷನ್ ಇನ್ ಇಟ್ಸ್ ಪಾತ್ ಅಂದರೆ ವಾಟ್ ಈಸ್ ದ ಡಿವಿಯೇಷನ್ ಇನ್ ಇಟ್ಸ್ ಪಾತ್ ಅಂದರೆ ತಾನು ಹೋಗ್ತಾ ಇದ್ದ ಜಾಗದಿಂದ ಎಷ್ಟು ದೂರಕ್ಕೆ ಈ ಕಡೆ ಬಂತು ಅಂತ ಅವ್ರು ಕೇಳ್ತಾ ಇರೋದು. ಸೊ ದೇ ಆರ್ ಆಸ್ಕಿಂಗ್ ದಿಸ್ ಹೈಟ್. ಏನು ಕೇಳ್ತಾ ಇದ್ದಾರೆ? ಹಿಂಗೆ ಹೋಗ್ತಿತ್ತಲ್ಲ ಎಲೆಕ್ಟ್ರಾನು, ಏನಾಯ್ತದು? ಹಿಂಗೆ ಬಿತ್ತು, ಕರೆಕ್ಟಾ? ಅಂದರೆ ಹಿಂಗೆ ಹೋಗ್ತಾ ಇದ್ದದ್ದು ಇಲ್ಲಿಗೆ ಬಿತ್ತು ತಾನೆ. ಸೊ ವಾಟ್ ಈಸ್ ಇಟ್ಸ್ ಡಿವಿಯೇಷನ್? ದೇ ಆರ್ ಆಸ್ಕಿಂಗ್ ದಿಸ್ ಶಿಫ್ಟ್ ಮೀನ್ಸ್ ಇಲ್ಲಿಂದ ಇಲ್ಲಿಗಿರುವಂಥ ಡಿಸ್ಟೆನ್ಸನ್ನು ಕೇಳ್ತಾ ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಲೆಟ್ಸ್ ಕ್ಯಾಲ್ಕುಲೇಟ್ ದಿಸ್. ಇದನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನನಗೆ ಏನು ಬೇಕು? ಇಲ್ಲಿಂದ ಇಲ್ಲಿಗೆ ಬರೋಕ್ಕೆ ಇದಕ್ಕೆ ಎಷ್ಟು ಟೈಮ್ ತಗೊಳತ್ತೆ ಅಂತ ಬೇಕು, ಕರೆಕ್ಟಾ? ಕ್ಯಾಲ್ಕುಲೇಟ್ ಮಾಡೋಕ್ಕಾಗುತ್ತಾ? ಅದನ್ನು ಟೈಮ್ ಕ್ಯಾಲ್ಕುಲೇಟ್ ಮಾಡೋಕ್ಕಾಗುತ್ತಾ? ಯು ಎಕ್ಸ್ ಈಸ್ ಈಕ್ವಲ್ ಟು ದಿಸ್ ಡಿಸ್ಟೆನ್ಸ್ ಎಕ್ಸ್ ಡಿವೈಡೆಡ್ ಬೈ ಟಿ ಅಂತ ಬರಿಬೋದಾ? ಯಾಕೆಂದರೆ ಇದು ಇಲ್ಲಿಂದ ಇಲ್ಲಿಗೆ ಹೋಗೋಕ್ಕೆ ಟೈಮ್ ಎಷ್ಟು ತಗೊಳತ್ತೆ ಹೇಳೋ? ಗೊತ್ತಿಲ್ಲ. ಇಲ್ಲಿಂದ ಇಲ್ಲಿಗೆ ಹೋಗೋಕ್ಕೆ ಎಷ್ಟು ಟೈಮ್ ತಗೊಳತ್ತೆ ಗೊತ್ತಿಲ್ಲ. ಆದರೆ ಇಲ್ಲಿಂದ ಇಲ್ಲಿಗೆ ಹೋಗೋಕ್ಕೆ ಎಷ್ಟು ಡಿಸ್ಟೆನ್ಸ್ ಬಂದಿದೆ ಅಂತ ಗೊತ್ತಾಗಿದೆ ತಾನೆ. ಬಿಕಾಸ್ ದೇ ಹ್ಯಾಸ್ ಗಿವನ್ ಹೌ ಮಚ್ ಡಿಸ್ಟೆನ್ಸ್ ಇಟ್ ಹ್ಯಾಸ್ ಟ್ರಾವೆಲ್ಡ್ ಅಂತ ಕೊಟ್ಟಿದ್ದಾರಲ್ವಾ? ಅವ್ರು ಎಷ್ಟು ದೂರ ಹೋಗಿದೆ ಅಂತ ಕೊಟ್ಟಿದ್ದಾರೆ ತಾನೆ. ಸೊ ದಟ್ಸ್ ವೈ ಎಕ್ಸ್ ಬೈ ಟಿ ದೇ ಆರ್ ಟಿ ಈಸ್ ಈಕ್ವಲ್ ಟು ಎಕ್ಸ್ ಬೈ ಯು ಎಕ್ಸ್ ಅಂತ ಬರೀಲ್ಲ? ಎಕ್ಸ್ ಬೈ ಯು ಎಕ್ಸ್, ದಿಸ್ ಈಸ್ ಯುವರ್ ಟಿ. ಆಮೇಲೆ ನಮ್ಮ ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡೋಣ. ಡಿವಿಯೇಷನ್ ಈಸ್ ವೈ ಕಾಂಪೊನೆಂಟ್. ಡಿವಿಯೇಷನ್ ಈಸ್ ಯುವರ್ ವೈ ಕಾಂಪೊನೆಂಟ್. ವೈ ಈಸ್ ಈಕ್ವಲ್ ಟು ಯು ವೈ ಟಿ ಪ್ಲಸ್ ಹಾಫ್ ಜಿ ಟಿ ಸ್ಕ್ವೇರ್. ಅಗ್ರಿ? ಒಪ್ಕೋತೀರಾ? ಯು ವೈ ಟಿ ಪ್ಲಸ್ ಹಾಫ್ ಜಿ ಟಿ ಸ್ಕ್ವೇರ್. ಪ್ಲಸ್ಸಾ ಮೈನಸ್ಸಾ? ಬರ್ತಾ ಏನಾಗುತ್ತೆ ಎಲೆಕ್ಟ್ರಾನ್ಗೆ? ಪ್ಲಸ್ಸು. ಕೆಳಗೆ ಬೀಳ್ತಾ ಇದೆಯಲ್ಲ, ಅದು ಕೆಳಗೆ ಬೀಳ್ದಂಗೆ ಅದು ಲೆಕ್ಕ. ಸೊ ಅಲ್ಲಿಗೆ ಯು ವೈ ಟಿ 0 ಅಲ್ಲೇನ್ರಪ್ಪ? ಯು ವೈ ಟಿ 0 ಬಿಕಾಸ್ ಯು ವೈ ಇಸ್ 0. ದೆನ್ ಇಟ್ ಬಿಕಮ್ಸ್ ಹಾಫ್ ಜಿ ಟಿ ಸ್ಕ್ವೇರ್. ಟಿ ಸ್ಕ್ವೇರ್ ಜಾಗದಲ್ಲಿ ನಾನು ಎಕ್ಸ್ ಸ್ಕ್ವೇರ್ ಬೈ ಯು ಎಕ್ಸ್ ಸ್ಕ್ವೇರ್ ಅಂತ ಬರೀಲ್ಲ? ಓಕೆ, ನಿಮಗೆ ಕಾಣಿಸ್ತಿಲ್ಲಲ್ಲ ಆ ಕಡೆಯವ್ರಿಗೆ? ಓಕೆ, ಸೊ ಐ ವಿಲ್ ರೈಟ್ ಇಟ್ ಹಿಯರ್. ಈಗ ನೋಡಿ ಏನು ಬರುತ್ತೆ ಅಂತ. ವೈ ಈಸ್ ಈಕ್ವಲ್ ಟು ದ ಡಿವಿಯೇಷನ್ ಹಾಫ್ ಇಂಟು ಜಿನ 10 ಅಂತ ತಗೋತೀನಿ ಫಾರ್ ಕ್ಯಾಲ್ಕುಲೇಷನ್ ಪರ್ಪಸ್. ಜಿ ಇಸ್ 10, ಎಕ್ಸ್ ಈಸ್ ಹೌ ಮಚ್? 0.1 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಯು ಎಕ್ಸ್ ಈಸ್ ಹೌ ಮಚ್? 4 ಇಂಟು 10 ಟು ದಿ ಪವರ್ ಆಫ್ 7 ಹೋಲ್ ಸ್ಕ್ವೇರ್. ಸೊ 5 ಇಂಟು 0.1 ಇಂಟು 0.1 ಈಸ್ 0.01 ಡಿವೈಡೆಡ್ ಬೈ 4 4s are 16 ಇಂಟು 10 ಟು ದಿ ಪವರ್ ಆಫ್ 14. ಎಷ್ಟಾಗುತ್ತೆ? ಕ್ಯಾಲ್ಕುಲೇಟ್ ಮಾಡ್ರಪ್ಪ. ಅಲ್ಲಿದೆಯಾ ನೋಡಿ ಆನ್ಸರು? ತುಂಬ ಜಾಸ್ತಿ ಆಯಿತಾ ಅಂತ. ಹಾಂ, 0.1 ಏನದು? 0.1 ಮೀಟ್ರಾ ಅವ್ರು ಹೇಳಿರೋದು? ಹೌದೌದು. ಓಕೆ, ನಾವಿಲ್ಲಿ ದೊಡ್ಡ ತಪ್ಪು ಮಾಡಿರೋದು ಏನು ಗೊತ್ತಾ? ಇಲ್ಲಿ ಜಿ ಟಿ ಸ್ಕ್ವೇರ್ ಹಾಕ್ಕೊಂಡಿದ್ದೀನಿ. ಇದೇನು ಗ್ರಾವಿಟೇಷನಲ್ಲಿ ಬೀಳ್ತಾ ಇದೇನ್ರಾ? ಎಲೆಕ್ಟ್ರಾನ್ ಬೀಳ್ತಿರೋದು ಗ್ರಾವಿಟೇಷನಿಂದ ಅಲ್ವಾ? ಅದು ಬೀಳ್ತಾ ಇರೋದು ಎಲೆಕ್ಟ್ರಿಕ್ ಫೀಲ್ಡಿಂದ ತಾನೇ. ನೋಡಿ, ಸುಮ್ಮನೆ ಸಗಣಿ ತಿಂದ್ಬಿಟ್ವಿ ಇಲ್ಲಿ. ಈಕ್ವೇಷನ್ ಕರೆಕ್ಟ್ ಇದೆ. ನಾವಿಲ್ಲಿ ಏನು ಮಾಡಬೇಕಪ್ಪ ಅಂದರೆ ವಿ ಹ್ಯಾವ್ ಟು ಚೇಂಜ್ ದಿಸ್ ಬೈ ಎ ಟಿ ಸ್ಕ್ವೇರ್. ಏನು ಮಾಡಬೇಕಿಲ್ಲಿ? ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಬಿಕಾಸ್ ದಿಸ್ ಈಸ್ ಸಮ್ ಅದರ್ ಎಕ್ಸಲರೇಷನ್ ಅಲ್ವಾ? ಈ ಅದರ್ ಎಕ್ಸಲರೇಷನ್, ಎಲೆಕ್ಟ್ರಾನಿನ ಎಕ್ಸಲರೇಷನ್ ಹೆಂಗೆ ಕಂಡು ಹಿಡಿತೀರ? ಭೂಮಿನಲ್ಲಿ ಬೀಳ್ತಾ ಇರೋ ವಸ್ತುಗಳಿಗಾದರೆ ನ್ಯಾಚುರಲ್ ಎಕ್ಸಲರೇಷನ್ ಇದೆ, ದಟ್ ಈಸ್ ಜಿ. ಬಟ್ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ನಲ್ಲಿ ಬೀಳ್ತಾ ಇರುವಂಥ ಎಲೆಕ್ಟ್ರಾನಿಗೆ ಎಕ್ಸಲರೇಷನ್ ಹೇಗಿರುತ್ತೆ, ಎಷ್ಟಿರುತ್ತೆ, ಅದನ್ನು ಕ್ಯಾಲ್ಕುಲೇಟ್ ಮಾಡ್ಬೇಕು ತಾನೆ. ಸೊ ಅದನ್ನು ನಾವಿಲ್ಲಿ ವರ್ಕೌಟ್ ಮಾಡ್ಕೋಬೇಕು. ಹೆಂಗೆ ವರ್ಕೌಟ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಫೋರ್ಸ್ ಅಂದರೆ ಎಮ್ ಎನಾ? ಫೋರ್ಸ್ ಅಂದರೆ ಎಮ್ ಎ ಈಸ್ ಈಕ್ವಲ್ ಟು ಎಫ್ ಬೈ ಎಮ್. ಫೋರ್ಸನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಅದೇ ಕೂಲಮ್ಸ್ ಲಾ ಇಂದ ಮಾಡಬೇಕು. 1/4πε0 ಅದೆಲ್ಲ ರಗಳೆ ಅಲ್ವಾ? ಅದ್ರ ಬದಲು ನಾವೇನು ಮಾಡೋಣ ಗೊತ್ತಾ? ಫೋರ್ಸ್ ಅಂದರೆ ಇ ಅಂತ ಬರೀಲ್ಲ, ಅಥವಾ ಇ ಕ್ಯೂ ಅಂತ ಬರೀಲ್ಲ. ಯಾಕೆ ಹೇಳಿ? ಇ ಅಂದರೆ ಎಫ್ ಬೈ ಕ್ಯೂ, ಇ ಅಂದರೆ ಎಫ್ ಬೈ ಕ್ಯೂ,
ಎಫ್ ಅಂದರೆ ಇ ಕ್ಯೂ. ಹಾಗಿದ್ರೆ ನಾನು ಇಲ್ಲಿ ಎಫಿನ ಜಾಗದಲ್ಲಿ ಇ ಕ್ಯೂ ಅಂತ ಬರೀಲಾ, ಇ ಕ್ಯೂ ಡಿವೈಡೆಡ್ ಬೈ ಎಮ್ ಅಂತ. ನೀನು ಹೇಳಿದ ಮೇಲೆ ಬರದೇ ಬರಿತೀನಿ. ಇ ಕ್ಯೂ ಡಿವೈಡೆಡ್ ಬೈ ಎಮ್. ಸೊ ದಿಸ್ ಈಸ್ ಯುವರ್ ಎ, ದಿಸ್ ಈಸ್ ಯುವರ್ ಎಕ್ಸಲರೇಷನ್. ವಾಟ್ ಈಸ್ ದಿಸ್? ಇ 3200 ಇಂಟು ಕ್ಯೂ ಈಸ್ ಹೌ ಮಚ್? ಎಲೆಕ್ಟ್ರಾನು. ಸರಿನಾ? ಎಲೆಕ್ಟ್ರಾನ್ ತಾನೇ ಬರ್ತಾ ಇರೋದು. ಸರಿನಾ ಬರೆದಿರೋದು? ಮಾಸ್ ಆಫ್ ದ ಎಲೆಕ್ಟ್ರಾನ್. ಇದು ನಿಮ್ಮ ಎಕ್ಸಲರೇಷನ್ ಆಗುತ್ತೆ. ಇದನ್ನು ನಿಮ್ಮ y ಈಸ್ ಈಕ್ವಲ್ ಟು ಯು ವೈ ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ನ ಜಾಗದಲ್ಲಿ ಹಾಕಬೇಕು. ಆವಾಗ ಇದು ಹಾಫ್ ಎ ಟಿ ಸ್ಕ್ವೇರ್ ಆಗಿ ಉಳಿಯುತ್ತೆ. ಈಗ ನಿಮ್ಮ ಹಾಫು ಎಕ್ಸಲರೇಷನಿನ ಈ ವ್ಯಾಲ್ಯೂನು ಇಂಟು ಟೈಮ್ ಕ್ಯಾಲ್ಕುಲೇಟ್ ಮಾಡಬೇಕು. ನೀವು ಟೈಮ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಯು ಎಕ್ಸ್ ಹೋಲ್ ಸ್ಕ್ವೇರ್ನ ಮಾಡಬೇಕು. ಅವಾಗ ನಿಮಗೆ ವ್ಯಾಲ್ಯೂ ಬರುತ್ತೆ. ಎಷ್ಟು ಬರುತ್ತೆ ನೀವೇ ಮಾಡಿ. ಆನ್ಸರು ನೋಡ್ರಪ್ಪ ಎಷ್ಟು ಬರುತ್ತೆ ಅಂತ. 1.76 ಮಿಲಿಮೀಟ್ರ್ ಬರ್ಬೇಕಂತ ನೋಡ್ರ. 1.76 mm ಬರುತ್ತೆ ಅಂತ ಹೇಳಿದ್ದಾರೆ. ಬರುತ್ತೆ ನೋಡಿ. ಮಾಡ್ತೀರಾ? ಅದು ಗೊತ್ತಾಯ್ತಾ? ನಾವು ಇಲ್ಲಿ ಏನು ಮಾಡಿದ್ವಿ ಹೇಳಿ ತಪ್ಪು? ನಿಮಗೆ ಗ್ರಾವಿಟಿ ಎಕ್ಸಾಂಪಲ್ ಕೊಡೋಕ್ಕೋಗಿ ನಾನೇ ಹಳ್ಳ ಹಿಡ್ದಿದ್ದು. ಅರ್ಥ ಆಯ್ತಾ? ಗ್ರಾವಿಟಿ ಎಕ್ಸಾಂಪಲ್ ಕೊಡೋಕ್ಕೋಗಿ ಗ್ರಾವಿಟಿನೇ ಬರೆದ್ಬಿಟ್ಟೆ ಅಲ್ಲಿ, ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿನ. ಅದು ತಪ್ಪು. ಅರ್ಥ ಆಯ್ತಾ? ಯಾಕೆಂದರೆ ಇಲ್ಲಿ ಎಲೆಕ್ಟ್ರಾನ್ ಮೂವ್ ಆಗ್ತಿರೋದು ಗ್ರಾವಿಟೇಷನಿಂದ ಅಲ್ಲ, ಇಟ್ಸ್ ಮೂವಿಂಗ್ ಬಿಕಾಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಹಾಗಾಗಿ ಅದರಲ್ಲಿ ಬೇರೆಯೇ ಎಕ್ಸಲರೇಷನ್ನ ತೋರಬೇಕು. ಬಟ್ ಇಲ್ಲಿ ತಿಳ್ಕೊಬೇಕಾಗಿರೋ ಮುಖ್ಯವಾದ ವಿಷಯ ಏನಪ್ಪ ಅಂದರೆ, ಪ್ರೊಜೆಕ್ಟೈಲ್ ಮೋಷನ್ನಿಗೂ ಎಲೆಕ್ಟ್ರಿಕ್ ಫೀಲ್ಡ್ನಲ್ಲಿ ಎಲೆಕ್ಟ್ರಾನ್ ಮೋಷನ್ನಿಗೂ ಸಂಬಂಧ ಇದೆ. ಅಲ್ಲಿ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಬದಲು ಇಲ್ಲಿ ಮಾಮೂಲಿ ಎ ಯೂಸ್ ಮಾಡ್ತೀವಿ. ಆ ಮಾಮೂಲಿ ಎನ ಹೆಂಗೆ ಕಂಡುಹಿಡ್ಕೊತೀಯ? ಇ ಕ್ಯೂ ಬೈ ಎಮ್ನಿಂದ ಕಂಡುಹಿಡ್ಕೊತೀಯ. ಅದು ಇಂಪಾರ್ಟೆಂಟ್ ಇನ್ಸೈಟ್ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು. ಗೊತ್ತಾಯ್ತಲ್ಲ? ಎಸ್, ಮಾಡ್ತೀರಾ ಅದು? 1.6776. ಓಕೆ. 10 to the power of minus 6 coulomb charge is on a drop of water having mass of 10 to the power of minus 6 kg. ಅಲ್ಲಿಗೆ ಒಂದು ಚಾರ್ಜ್, ಒಂದು ಡ್ರಾಪ್ ಇದೆಯಂತೆ, ಅದರ ಮೇಲ್ಗಡೆ 10 to the power of minus 6 ಕೂಲಮ್ ಚಾರ್ಜ್ ಇದೆ. ಮಾಸ್ ಆಫ್ ದ ಡ್ರಾಪ್, ಒಂದು ನೀರಿನ ಹನಿ ಇದೆ ಕಣ್ರಮ್ಮ, ಅದರ ಮೇಲ್ಗಡೆ ಮಾಸ್ ಎಷ್ಟಿದೆ ಅಂತ ಅದ್ರದ್ದು 10 to the power of minus 6 kg. ವಾಟ್ ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಅಪ್ಲೈಡ್ ಆನ್ ದ ಡ್ರಾಪ್ so that it is in the balanced condition with its weight. ಇದೇನು ಕಂಡೀಷನ್ ಗೊತ್ತಾಯ್ತಾ ವಿಚಾರ? ನಿಮಗೆ ಹೇಳಿದ್ನಲ್ಲ, ನೀಟ್ನಲ್ಲಿ ಒಂದು ಸೆಕ್ಷನ್ ಬರುತ್ತೆ, 5 ಕ್ವಶನ್ನು ಸ್ವಲ್ಪ ಚಾಲೆಂಜಿಂಗ್ ಇರ್ತವೆ, ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ. ಒಂದು 5 ಕ್ವಶನ್ನು, 45 ಕ್ವಶನ್ನಲ್ಲಿ 35 ಕ್ವಶನ್ನು ಸ್ಟ್ರೈಟ್ ಫಾರ್ವರ್ಡ್ ಇರ್ತವೆ. ಒಂದು 10 ಕ್ವಶನ್ನು, ಒಂದು 30 ಕ್ವಶನ್ ಸ್ಟ್ರೈಟ್ ಫಾರ್ವರ್ಡ್ ಇರ್ತವೆ. ಒಂದು 10 ಕ್ವಶನ್ನು ಸ್ವಲ್ಪ ಕ್ಯಾಲ್ಕುಲಸ್ ಬೇಸ್ಡು, ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡಿ ಲೆಕ್ಕ ಮಾಡೋ ಬರೆಯುವಂಥವು ಇರ್ತವೆ. ಒಂದು 5 ಕ್ವಶನ್ ಮಾತ್ರ ಬೇರೆ ಬೇರೆ ಜೊತೆ ಲಿಂಕಪ್ ಆಗಿರ್ತವೆ ಅಂಥೇಳಿ. ಇದು ಆ ಜಾತಿಗೆ ಸೇರಿದ್ದು. ಗೊತ್ತಾಯ್ತಾ? ಇದು ಹಿಂದೆ ಮಾಡಿದ್ವಲ್ಲ, ಎಲೆಕ್ಟ್ರಾನ್ ಎಂಟರಿಂಗ್ ಎಲೆಕ್ಟ್ರಿಕ್ ಫೀಲ್ಡ್, ಅದು ಕೂಡ ಅದೇ ಜಾತಿಗೆ ಸೇರಿದ್ದು. ಯಾಕೆಂದರೆ ಅದು ಪ್ರೊಜೆಕ್ಟೈಲ್ ಮೋಷನನ್ನು ನಿಮ್ಮ ಎಲೆಕ್ಟ್ರೋಸ್ಟಾಟಿಕ್ಸನ್ನು ಕನೆಕ್ಟ್ ಮಾಡ್ತಾ ಇದೆ. ಸೊ ಇಲ್ಲಿ ಕೂಡ ಅಷ್ಟೇ, ದಿಸ್ ಈಸ್ ಆಲ್ಸೋ ಕನೆಕ್ಟಿಂಗ್ ಯುವರ್ ಮೆಕ್ಯಾನಿಕಲ್ ಕಾನ್ಸೆಪ್ಟ್ ವಿತ್ ಎಲೆಕ್ಟ್ರಿಕ್ ಫೀಲ್ಡ್. ಇದು ಏನು ಗೊತ್ತಾ ವಿಷಯ? ಒಂದು ಎಲೆಕ್ಟ್ರಿಕ್ ಪ್ಲೇಟ್ ಇದೆ, ದೇರ್ ಇಸ್ ಅನ್ ಎಲೆಕ್ಟ್ರಿಕ್ ಪ್ಲೇಟ್. ಈ ಎಲೆಕ್ಟ್ರಿಕ್ ಪ್ಲೇಟು ಇಲ್ಲೆಲ್ಲ ಪಾಸಿಟಿವ್ ಚಾರ್ಜ್ಡ್ ಬಾಡೀಸು, ಇದೆಲ್ಲ ನೆಗೆಟಿವ್ಲಿ ಚಾರ್ಜ್ಡ್ ಬಾಡೀಸು ಇದ್ದಾವೆ. ಇವೆರಡು ನಡುವೆ ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ ಅಲ್ಲ ತಾನೆ? ಹೆಂಗಿರುತ್ತದು? ಇನ್ ವಾಟ್ ವೇ? ಪಾಸಿಟಿವ್ನಿಂದ ನೆಗೆಟಿವ್ ಕಡೆಗೆ ಇರುತ್ತೆ. ಯಾವಾಗಲೂ ತಿಳ್ಕೊಳ್ಳಿ, ಎಲೆಕ್ಟ್ರಿಕ್ ಫೀಲ್ಡ್ ಯಾವಾಗಲೂ ಹೇಗಿರುತ್ತೆ? ಫ್ರಮ್ ಪಾಸಿಟಿವ್ ಟುವರ್ಡ್ಸ್ ನೆಗೆಟಿವ್ ಪ್ಲೇಟ್ ಇರುತ್ತೆ. ದಿಸ್ ಈಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ ದೀಸ್ ಪ್ಲೇಟ್ಸ್. ಓಕೆನಾ? ಈಗ ನಾನಿಲ್ಲೊಂದು ನೀರಿನ ಹನಿನ ಬೀಳಿಸ್ತೀನಿ. ಆ ನೀರಿನ ಹನಿ ಸುಮ್ಮನೆ ನೀರಿನ ಹನಿ ಅಲ್ಲ, ಇದ್ರ ಮೇಲೆ ಚಾರ್ಜ್ ಇದೆ. ಅರ್ಥ ಆಯ್ತಾ? ಎಂಥ ಚಾರ್ಜ್ ಇದೆ? ಪಾಸಿಟಿವ್ ಚಾರ್ಜ್ ಇದೆ. ದಿಸ್ ವಾಟರ್ ಡ್ರಾಪ್ ಹ್ಯಾಸ್ ಗಾಟ್ ಪಾಸಿಟಿವ್ ಚಾರ್ಜ್. ಓಕೆ, ಈಗ ಈ ಪಾಸಿಟಿವ್ ಚಾರ್ಜು ಕೆಳಗೆ ಬೀಳಿಸ್ತೀನಿ. ಗ್ರಾವಿಟಿ, ಅದಕ್ಕೆ ಮಾಸ್ ಇದೆ, ಅದು ಮಾಸ್ ಇರೋದ್ರಿಂದ ಭೂಮಿ ಕೆಳಗಡೆ ಬೀಳಲೇಬೇಕು, ಭೂಮಿ ಕಡೆಗೆ ಬೀಳಲೇಬೇಕು, ಅದು ಬಿದ್ದೇ ಬೀಳುತ್ತದೆ. ಬಟ್ ಅದು ಬೀಳ್ತಾ ಇರೋದು ಈ ಎರಡು ಪ್ಲೇಟ್ಗಳ ನಡುವೆ. ಹಾಂ, ಮೈನಸ್ ಕೊಟ್ಟಿದ್ದಾರಾ? ಓಕೆ, ಮೈನಸ್ ಕೊಟ್ಟಿದ್ದಾರೆ ಅಂದರೆ ನಾವು ಇದನ್ನು ನೆಗೆಟಿವ್ ಮಾಡ್ಕೊಳ್ಳೋಣ. ಏನಪ್ಪ?
ಅಲ್ಲ ಹಂಗಲ್ಲ ತಡಿ, ಇದನ್ನು ನೆಗೆಟಿವ್ ಮಾಡ್ಕೋಬೇಕು, ಇದನ್ನು ನೆಗೆಟಿವ್ ಮಾಡ್ಕೋಬೇಕು. ನೆಗೆಟಿವ್ ಚಾರ್ಜ್ ಬೀಳ್ತಾ ಇದೆ ಅಂದರೆ ಇದನ್ನೇ ನೆಗೆಟಿವ್ ಮಾಡ್ಕೋಬೇಕು, ಇದನ್ನೇ ಪಾಸಿಟಿವ್ ಮಾಡ್ಕೋಬೇಕು. ಗೊತ್ತಾಯ್ತಾ? ಈಗ ಬೀಳ್ತಾ ಇರುವ ನೆಗೆಟಿವ್ ಚಾರ್ಜನ್ನು ಈ ನೆಗೆಟಿವ್ ಚಾರ್ಜು ದಬ್ಬುತ್ತೆ ತಾನೆ, ರಿಪೆಲ್ ಮಾಡತ್ತಲ್ಲನಾ. ಆದರೆ ಈ ನೆಗೆಟಿವ್ ಚಾರ್ಜು ತನ್ನ ವೆಯ್ಟಿನ ಕಾರಣದಿಂದಾಗಿ ಕೆಳಗೆ ಬೀಳ್ತಾ ಇರುತ್ತೆ. ನೆಗೆಟಿವ್ ಚಾರ್ಜ್ ಈಸ್ ಫಾಲಿಂಗ್ ಟುವರ್ಡ್ಸ್ ದ ಗ್ರೌಂಡ್ ಬಿಕಾಸ್ ಆಫ್ ಇಟ್ಸ್ ವೆಯ್ಟ್. ಎಲೆಕ್ಟ್ರಿಕ್ ಫೀಲ್ಡ್ ಇರಲಿ ಇಲ್ಲದೆ ಇರಲಿ ಅದು ಬೀಳುತ್ತೆ ಕೆಳಗೆ. ಇದು ಬೀಳದಿದ್ದಾಗ ಒಬ್ಬರು ತಡಿಬೇಕು ಅಂದರೆ ಇಟ್ ಈಸ್ ಬ್ಯಾಲೆನ್ಸ್ಡ್ ಇನ್ ಏರ್ ಅಂತ ಹೇಳಿದ್ದಾನೆ. ಹಂಗಂದ್ರೆ ಅರ್ಥ ಏನು? ಬೀಳ್ತಾ ಇರೋ ಡ್ರಾಪ್ಲೆಟ್ನ ಬ್ಯಾಲೆನ್ಸ್ ಮಾಡಿ ಅಲ್ಲೇ ಬೀಳ್ದಿದ್ದಂಗೆ ತಡೆದಿದ್ದೀವಿ. ಹೆಂಗೆ ಸಾಧ್ಯ ಅದು? ವೆನ್ ಯು ಗಿವ್ ಆನ್ ಆಪೋಸಿಟ್ ಫೋರ್ಸ್ ಟು ದ ಗ್ರಾವಿಟೇಷನ್. ಸೊ ವಿಚ್ ಫೋರ್ಸ್ ಯು ಆರ್ ಪ್ರೊವೈಡಿಂಗ್ ಆಪೋಸಿಟ್ ಟು ಗ್ರಾವಿಟೇಷನ್, ದಟ್ ಈಸ್ ಯುವರ್ ಎಲೆಕ್ಟ್ರಿಕ್ ಫೋರ್ಸ್. ಕರೆಕ್ಟಾ? ಸೊ ದಿಸ್ ಎಲೆಕ್ಟ್ರಿಕ್ ಫೋರ್ಸ್ ಈಸ್ ನಥಿಂಗ್ ಬಟ್ ಇ ಕ್ಯೂ ತಾನೇ. ಹಾಗಿದ್ದರೆ ನಿಮ್ಮ ಎಮ್ ಜಿನೂ ನಿಮ್ಮ ಇ ಕ್ಯೂನು ಬ್ಯಾಲೆನ್ಸ್ ಆಗಿದೆ ಅಂತ ತಾನೆ. ದೆನ್ ಓನ್ಲಿ ಇಟ್ ಈಸ್ ಪಾಸಿಬಲ್. ಹೌದಲ್ವಾ? ನೋಡಿ, ಈ ಕೆಲಸ ಮಾಡಿದ್ದಕ್ಕೆ ನಿಮಗೆ ಮಾರ್ಕ್ಸ್ ಬರೋದು. ಎರಡು ಬೇರೆ ಬೇರೆ ಫಾರ್ಮುಲಾಗಳನ್ನು, ಒಂದು ಫೋರ್ಸಿನ ಫಾರ್ಮುಲಾ ಎಮ್ ಎ ಅಥವಾ ಎಮ್ ಜಿ, ಇನ್ನೊಂದು ಕೂಲಮ್ಸ್ ಲಾ ಫಾರ್ಮುಲಾನ, ಇವೆರಡನ್ನು ಕನೆಕ್ಟ್ ಮಾಡ್ತಿರಲ್ಲ, ಆ ತಲೆಗೆ ನಿಮಗೆ ಮಾರ್ಕ್ಸ್ ಬರೋದು. ಅದನ್ನು ಚೆಕ್ ಮಾಡೋಕ್ಕೆ ಅಂತಲೇ ಈ 5 ಕ್ವಶನ್ಸ್ ಇರೋದು. ಗೊತ್ತಾಯ್ತಲ್ಲ? ಇದು ಅರ್ಥ ಆಗಬೇಕು ಅಂದರೆ ನಿಮಗೆ ಫಿಸಿಕ್ಸ್ ಚೆನ್ನಾಗಿ ಅರ್ಥ ಆಗಿರಬೇಕು. ಗೊತ್ತಾಯ್ತಾ? ಎಸ್. ಎಮ್ ಜಿ ಈಸ್ ಈಕ್ವಲ್ ಟು ಇ ಕ್ಯೂ. ಅವನೇನು ಕೇಳ್ತಾನೆ? ವಾಟ್ ಈಸ್ ಈ ಆಸ್ಕಿಂಗ್ ಫಾರ್? ವಾಟ್ ಈಸ್ ಈಸ್ ಡಿಮಾಂಡ್? ಎಲೆಕ್ಟ್ರಿಕ್ ಫೀಲ್ಡಾ? ಹೌ ಮಚ್ ಫೀಲ್ಡ್ ಈಸ್ ರಿಕ್ವೈರ್ಡ್ ಅಂತ ಕೇಳ್ತಾನಾ? ಓಕೆ. ಇ ಈಸ್ ಈಕ್ವಲ್ ಟು ಏನಾಗುತ್ತೆ? ಎಮ್ ಜಿ ಡಿವೈಡೆಡ್ ಬೈ ಕ್ಯೂ. ಕರೆಕ್ಟಾ? ಎಮ್ ಜಿ ಡಿವೈಡೆಡ್ ಬೈ ಕ್ಯೂ. ವಾಟ್ ಈಸ್ ಎಮ್? 10⁻⁻6 kg. ಇದನ್ನು 9.8 ಮಾಡ್ಕೋತೀರಾ, 10 ಮಾಡ್ಕೋತೀರಾ? 10 ಮಾಡ್ಕೊಡ್ರತ್ತ, ಹೋಗ್ಲಿ, ಏನಾಗಲ್ಲ. ಆಯಿತಾ? ಕ್ಯೂ ಎಷ್ಟಿದೆ? 10⁻⁻6 kg ಕೂಲಂಬ್. ಸರಿನಾ? ಎರಡು ಕ್ಯಾನ್ಸಲ್ ಆಗಿ ಹೋಗ್ತಾವೆ ಅಲ್ಲಿಗೆ 10 ನ್ಯೂಟನ್ ಪರ್ ಕೂಲಂಬಾ? 10 9.8 ಇದೆಯಾ ಅಲ್ಲಿ? 10 ನ್ಯೂಟನ್ ಪರ್ ಕೂಲಂಬ್ ಈಸ್ ದ ಫೀಲ್ಡ್. ಡೈರೆಕ್ಷನ್ ಯಾವ ಕಡೆಗೆ? ಫೀಲ್ಡಿನ ದಿಕ್ಕು ಯಾವುದು? ನೋಡಿ, ಇಲ್ಲಿಂದ ಆಪೋಸಿಟ್ ಬಂದಿರೋದು ಪಾಸಿಟಿವ್ ಚಾರ್ಜ್ಗಲ್ಲ, ನೆಗೆಟಿವ್ ಚಾರ್ಜ್ಗೆ. ಆದರೆ ಫೀಲ್ಡಿನ ದಿಕ್ಕಿರೋದು ಹೇಗೆ? ಹೀಗೆ ತಾನೆ. ಯಾಕೆಂದರೆ ಫೀಲ್ಡನ್ನು ಪಾಸಿಟಿವ್ ಚಾರ್ಜನ್ನು ಮೇಲಕ್ಕೆ ಹಾಕಬೇಕು, ನೆಗೆಟಿವ್ ಚಾರ್ಜನ್ನು ಕೆಳಗೆ ಹಾಕಬೇಕು. ನೀವು ಉಲ್ಟಾ ಮಾಡಿದ್ರಿ ಅಂದರೆ ಫೀಲ್ಡಿನ ದಿಕ್ಕು ಹಿಂಗಾಗುತ್ತೆ. ಫೀಲ್ಡಿನ ದಿಕ್ಕು ಈ ಥರ ಆಗುತ್ತೆ. ಅಂದರೆ ಇಲ್ಲಿ ಪಾಸಿಟಿವ್ ಚಾರ್ಜ್ಗಳು ಬರ್ತವೆ, ಇಲ್ಲಿ ನೆಗೆಟಿವ್ ಚಾರ್ಜ್ಗಳು ಬರ್ತವೆ. ಇಲ್ಲೊಂದು ಎಲೆಕ್ಟ್ರಾನ್, ಇಲ್ಲೊಂದು ನೆಗೆಟಿವ್ ಚಾರ್ಜ್ ಇದೆ ಅಂದರೆ ಅದು ಈ ಕಡೆಯಿಂದ ರಿಪೆಲ್ ಆಗಿ ಭೂಮಿ ಕಡೆಗೆ ಇನ್ನಷ್ಟು ಫಾಸ್ಟಾಗಿ ಓಡಿ ಬರಬೇಕೇ ಹೊರತು ಬ್ಯಾಲೆನ್ಸ್ ಆಗೋಕ್ಕಾಗಲ್ಲ. ಅರ್ಥ ಮಾಡ್ಕೊತಿದ್ದೀರಾ? ಹಾಗಾಗಿ ನಿಮ್ಮ ಪಾಸಿಟಿವ್ ಪ್ಲೇಟನ್ನು ಕೆಳಗೆ ಕೊಡೋಕ್ಕಾಗಲ್ಲ, ಪಾಸಿಟಿವ್ ಪ್ಲೇಟನ್ನು ಮೇಲೆ ಕೊಡಬೇಕಾಗತ್ತೆ. ಪಾಸಿಟಿವ್ ಪ್ಲೇಟ್ ಹ್ಯಾಸ್ ಟು ಬಿ ಆನ್ ದ ಅಪ್ಪರ್ ಸೈಡ್, ನೆಗೆಟಿವ್ ಪ್ಲೇಟ್ ಹ್ಯಾಸ್ ಟು ಬಿ ಆನ್ ದ ಲೋಯರ್ ಸೈಡ್. ದಟ್ ಮೇಕ್ಸ್ ಯುವರ್ ಫೀಲ್ಡ್ ಡೌನ್ವರ್ಡ್ಸ್. ಸಪೋಸ್ ಇದೇ ಚಾರ್ಜ್ಡ್ ಪಾರ್ಟಿಕಲ್ಲು 10⁻⁻6 ಬದಲಾಗಿ +10⁻⁻6 ಆಗಿದ್ದಿದ್ರೆ ಆವಾಗ ನಿಮ್ಮ ಪಾಸಿಟಿವ್ ಪ್ಲೇಟನ್ನು ಕೆಳಗೆ ಕೊಡ್ತಾಯಿದ್ರಿ. ಬಿಕಾಸ್ ಪಾಸಿಟಿವ್ ಚಾರ್ಜ್ ಈಸ್ ಕಮಿಂಗ್ ಡೌನ್, ಇಟ್ ಈಸ್ ಟು ಬಿ ರಿಪೆಲ್ಡ್. ಇಟ್ ಮೀನ್ಸ್ ಪಾಸಿಟಿವ್ ಚಾರ್ಜ್ ಅಟ್ ದ ಡೌನ್ ಸೈಡ್, ನೆಗೆಟಿವ್ ಚಾರ್ಜ್ ಅಟ್ ದ ಅಪ್ಪರ್ ಸೈಡ್. ಆವಾಗ ಫೀಲ್ಡಿನ ದಿಕ್ಕು ಏನಾಗಿರ್ತಿತ್ತು? ಫ್ರಮ್ ಡೌನ್ವರ್ಡ್ಸ್ ಟು ಅಪ್ವರ್ಡ್ಸ್ ಅಂತ ಆಗಿರ್ತಿತ್ತು, ಅಪ್ವರ್ಡ್ಸ್ ಆಗಿರ್ತಿತ್ತು. ಅರ್ಥ ಆಯ್ತಾ? ಓಕೆ. Next question. An electron and a proton are set free in a uniform electric field. ಒಂದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ನಲ್ಲಿ ಒಂದು ಪ್ರೋಟಾನನ್ನು ಮತ್ತು ಒಂದು ಎಲೆಕ್ಟ್ರಾನ್ನ ಫ್ರೀಯಾಗಿ ಬಿಟ್ಬಿಟ್ಟಿದ್ದಾರಂತೆ. ಸುಮ್ಮನೆ. ಆಮೇಲೆ ಏನಾಗಿದೆ? ದ ರೇಷೋ ಆಫ್ ದರ್ ಎಕ್ಸಲರೇಷನ್ ಈಸ್, ಅವುಗಳ ಎಕ್ಸಲರೇಷನ್ ಏನಾಗುತ್ತೆ ಅಂತ ನೋಡ್ರ. ಇದನ್ನು ಒಂದು ಪ್ರೋಟಾನು ಪಿ ಅಂದ್ಕೊಳ್ಳಿ, ಇದನ್ನು ಒಂದು ಎಲೆಕ್ಟ್ರಾನ್ ಅಂತ ಅಂದ್ಕೊಳ್ಳಿ. ಇವೆರಡು ಅಟ್ರಾಕ್ಟ್ ಆಗೋಕ್ಕೆ ಕಾರಣ ಅವುಗಳ ಮೇಲಿನ ಚಾರ್ಜ್, ಅವುಗಳ ಮೇಲಿನ ಮಾಸ, ಚಾರ್ಜು. ಹಾಗಿದ್ರೆ ಚಾರ್ಜ್ ಇದ್ರ ಮೇಲಿರೋದು ಈನೇ, ಇದ್ರ ಮೇಲಿರೋದು ಕೂಡ ಈನೇ ತಾನೇ. ಇದು -E, ಇದು +E. ಈಗ ನಮ್ಮ ಕೂಲಮ್ಸ್ ಲಾ ಪ್ರಕಾರ F ಈಸ್ ಈಕ್ವಲ್ ಟು ಇ ಬೈ, ಓಕೆ, ಇ ತಾನೇ. F ಈಸ್ ಈಕ್ವಲ್ ಟು ಇ.
ಅಲ್ಲಿಗೆ ಎಲೆಕ್ಟ್ರಿಕ್ ಫೀಲ್ಡ್ ಸೇಮ್ ಇದೆ ಅಂದ ಮೇಲೆ ಎಫ್ ಇ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಇಬ್ಬರಿಗೂ ಸೇಮ್ ಅಲ್ಲನಪ್ಪ, ಇಬ್ಬರಿಗೂ ಸೇಮ್ ಆಯಿತು. F1 ಅಂದರೆ E*E1 ಅಂತ ಅಂದ್ಕೊಳ್ಳೋಣ ಎಲೆಕ್ಟ್ರಾನಿನ ಮೇಲೆ. F2 = E*E2 ಅಂತ ಕರ್ಕೊಳ್ಳೋಣ, ಅದು ಪ್ರೋಟಾನಿನ ಮೇಲೆ. ಅಥವಾ ಇದನ್ನ ಚಾರ್ಜ್ ಅಂತಲೇ ಬರ್ಕೊಳ್ಳೋದಾದರೆ Q1 Q2 ಅಂತ ಬರ್ಕೋಬೇಕು. ಅಲ್ಲಿಗೆ ಚಾರ್ಜಿನ ವ್ಯಾಲ್ಯೂ ಡಿಫರೆಂಟ್ ಅಲ್ಲವೇ ಅಲ್ಲ, ಇಬ್ಬರದ್ದು ವ್ಯಾಲ್ಯೂನು ಸೇಮ್. ಹಾಗಾಗಿ ನಿಮ್ಮ F1 = F2 ತಾನೇ. ಅಂದರೆ ಒಂದು ಪ್ರೋಟಾನಿನ ಮೇಲೆ ಎಷ್ಟು ಫೋರ್ಸ್ ಬೀಳುತ್ತೋ ಎಲೆಕ್ಟ್ರಾನಿನ ಮೇಲೂ ಅಷ್ಟೇ ಫೋರ್ಸ್ ಬೀಳುತ್ತೆ. ಹಾಗಿದ್ರೆ ಇವೆರಡೂ ಒಂದೇ ಆಕ್ಸಲರೇಷನಲ್ಲಿ ಬಂದುಬಿಡ್ತಾವ, ಎರಡು ಒಟ್ಟಿಗೆ ಬಂದು ಹಡ್ ಅಂತ ಬಡ್ದುಬಿಡ್ತಾವ. ಫೋರ್ಸ್ ಸಮ ಇದ್ದ ಮಾತ್ರಕ್ಕೆ ಆಕ್ಸಲರೇಷನ್ ಸಮ ಇರಬೇಕು ಅಂತ ಏನೂ ರೂಲ್ಸ್ ಇಲ್ಲ. ನಾನು ಇದಕ್ಕೆ 100 ನ್ಯೂಟನ್ ಕೊಡ್ತೀನಿ, ಇದಕ್ಕೂ 100 ನ್ಯೂಟನ್ ಕೊಡ್ತೀನಿ, ಫೋರ್ಸ್ ಸಮ ಕೊಡ್ತೀನಿ, ಇದು ಮುಂದಕ್ಕೆ ಹೋಗಲ್ಲ, ಇದು ಅಲ್ಲಿ ಕೊಡೋಗುತ್ತೆ. ಆಕ್ಸಲರೇಷನ್ ಇಬ್ಬರದು ಒಂದೇನಾ? ಸೊ ವಾಟ್ ಮೇಕ್ಸ್ ದ ಡಿಫರೆನ್ಸ್? ಮಾಸ್. ಹಿಯರ್ ದ ಪ್ರೋಟಾನ್ ಈಸ್ ಎ ಬಿಗ್ ಆಬ್ಜೆಕ್ಟ್, ಎಲೆಕ್ಟ್ರಾನ್ ಈಸ್ ಎ ಸ್ಮಾಲ್ ಆಬ್ಜೆಕ್ಟ್. ಹಾಗಿದ್ರೆ M1A1 = M2A2 ಅಂತ ಬರೀಬೇಕಾಗುತ್ತೆ ಅಕಾರ್ಡಿಂಗ್ ಟು ನ್ಯೂಟನ್ಸ್ ಲಾ. ಫೋರ್ಸಸ್ ಆರ್ ಈಕ್ವಲ್. M1A1 = M2A2. ಸೊ ವಾಟ್ ದೇ ಆರ್ ಆಸ್ಕಿಂಗ್, ಆಕ್ಸಲರೇಷನಿನ ರೇಷಿಯೋ ಏನು ಅಂತ. ಅಂದರೆ A1/A2 ಕೇಳ್ತಾ ಇದ್ದಾರೆ ಅಲ್ಲನಾ. A1 ಅಂದರೆ ಆಕ್ಸಲರೇಷನ್ ಆಫ್ ಪ್ರೋಟಾನ್, A2 ಅಂದರೆ ಆಕ್ಸಲರೇಷನ್ ಆಫ್ ಎಲೆಕ್ಟ್ರಾನ್. ಸೊ A1/A2 = M2/M1 ಆಗುತ್ತೆ ಅಲ್ಲೇನಪ್ಪ. M2 ಅಂದ್ರೆ ಏನರ ಎಲೆಕ್ಟ್ರಾನಿನ ಮಾಸು, ಸರಿನಾ? ಇದನ್ನು ME ಅಂತ ಬರೀಲಾ, ಡಿವೈಡೆಡ್ ಬೈ M1 ಅಂದ್ರೇನು? ಪ್ರೋಟಾನಿನ ಮಾಸು. ME/MP ಆಗುತ್ತೆ. ಎಲೆಕ್ಟ್ರಾನ್ ಆ್ಯಂಡ್ ಪ್ರೋಟಾನ್ ಕೇಳಿದಾರಾ? ಓಕೆ, ನೋ ಪ್ರಾಬ್ಲಮ್. ಇದನ್ನು ಎಲೆಕ್ಟ್ರಾನ್ ಅನ್ಕೊಳ್ಳೋಣ, ಇದನ್ನು ಪ್ರೋಟಾನ್ ಅನ್ಕೊಳ್ಳೋಣ. ಅಲ್ಲಿಗೆ M2/M1 ಆಗುತ್ತೆ. M2 ಅಂದರೆ ಪ್ರೋಟಾನಿನ ಮಾಸು, M1 ಅಂದರೆ ಎಲೆಕ್ಟ್ರಾನಿನ ಮಾಸು. MP/ME. ಥರ್ಡ್ ಆಪ್ಷನ್ ಇದೆಯಲ್ಲ. ಅಂದರೆ ಇದರ ಅರ್ಥ ಏನು? A1 ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್